ಒಂದು ವೃದ್ಧಾಶ್ರಮಕ್ಕೆ ಒಬ್ಬ ತಂದೆ ಹೋಗಿದ್ದಾನೆ. ಅವನಿಗೆ ಒಂದು ಸ್ವಲ್ಪ ಚರ್ಮ ರೋಗ. ಆ ವೃದ್ಧಾಶ್ರಮದವರು ಅವ್ರ ಮಗನಿಗೆ ಫೋನ್ ಮಾಡವ್ರೆ, ಆ ತಂದೆಯ ಮಗನಿಗೆ ಫೋನ್ ಮಾಡವ್ರೆ ಮನೆಗೆ. ಅಪ್ಪ, ನಿನ್ನ ತಂದೆ ಅನಾಥಾಶ್ರಮಕ್ಕೆ ಬಂದವನೇ, ಬಂದು ಕರ್ಕೊಂಡು ಹೋಗ್ರಪ್ಪ, ಅವ್ರಿಗೆ ಮೈ ತುಂಬ ಕಾಯಿಲೆ ಇದೆ. ಆ ಮಗ ಅಂತಾನೆ, ಈಗೇನು ಮಾಡುವ ನಾವು, ಬಂದಿದ್ದಾನಾ, ಇರುಗಂಡು ನೋಡ್ಕೊಳ್ಳಿ, ಸತ್ತೋದ್ಮೇಲೆ ಮಣ್ಣು ಮಾಡಿಬಿಡಿ ಸ್ವಾಮಿ. ಇವ್ರ ಹೆಂಡತಿ ಇಲ್ವೇನಪ್ಪ, ಇದ್ದಾಳೆ, ನಮ್ಮವನಿಗೆ ಇಷ್ಟ ಇಲ್ಲ, ನಮ್ಮವನಿಗೆ ಇಷ್ಟ ಇಲ್ಲ. ನಾನು ನಮ್ಮವ್ವ ನನ್ನ ಹೆಂಡತಿ ಸುಖವಾಗಿವಿ, ನಮ್ಮಪ್ಪ ನಮ್ಮ ಮನೆಗೆ ಬರೋದು ಬೇಡ, ಅನಾಥಾಶ್ರಮದಲ್ಲಿ ಇಟ್ಕೊಳ್ಳಿ, ಸತ್ತೋದಾಗ ಮಣ್ಣು ಮಾಡಿಬಿಡಿ, ನಮಗೆ ವಿಷಯನೂ ತಿಳಿಸ್ಬೇಡಿ ಅಂತ. ನೋವಾಗುದಿಲ್ವೇನ್ರವ್ವ? ಎತ್ತು ಒತ್ತು ಚಿಕ್ಕಂದ್ರಿನಲ್ಲಿ ತನ್ನ ಬಾಯಿಗೆ ಹೋಗುದನ್ನು ನಮ್ಮ ಬಾಯಿಗೆ ಕೊಟ್ಟು ತಾನು ತಣ್ಣೀರು ಕುಡಿದು ನಮಗೆ ಬಿಸಿನೀರು ಕೊಟ್ಟಂತ ಪುಣ್ಯಾತ್ಮನನ್ನ ಸತ್ತೋದ್ರು ಹೋಗ್ಲಿ ಬಿಡು ಅಂತ ಅಂತಿರಲ್ವ? ಅವ್ವ, ಈ ಮನುಷ್ಯ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವವ್ವ? ಒಂದು ಕೊತ್ತಿ ಮರಿ ಸತ್ತೋದ್ರೆ ಆ ಕೊತ್ತಿಯ ಮತ್ತು ಮರಿ ಸುತ್ತುತ್ತೆ. ಆ ಒಂದು ಕೋತಿ ಸತ್ತೋದ್ರೆ ಅದ್ರ ಮರಿ ಆ ತಾಯಿ ಸುತ್ತುತ್ತೆ. ಪ್ರಾಣಿಗಳಿಗಿರು ಬೆಲೆ ಮನುಷ್ಯನಿಗಿಲ್ದೆ ಹೋಯ್ತ ನನ್ನವ್ವ. ನೋಡಿ, ಹೀಗೆ ಒಬ್ಬ ಗಂಡ ತೀರೋಗಿದ್ದ, ಮಗ ಒಬ್ಬನೇ ಬೆಳೀತಾ ಇದ್ದ. ಆ ತಾಯಿ ಮಗನನ್ನು ಹೆಂಗ್ ಬೆಳೆಸಿದ್ಲು ಅಂದ್ರೆ, ನೋಡಿ, ಏನು ಕೆಲಸ ಸಿಗ್ಲಿಲ್ಲ ಅಂದ್ರೆ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ಲು ಪುಣ್ಯಾತ್ಗಿತ್ತಿ. ಯಾಕೆ ಹೇಳಿ? ನನ್ನ ಮಗನಿಗಂತೂ ತನ್ನ ಹಾಕ್ಬೇಕಲ್ಲ ಅನ್ನೋ ಒಂದು ಪ್ರೀತಿಯಿಂದ. ಕಳೆ ಕೀಳಕ್ ಹೋಗಳು, ಯಾವತ್ತು ಕೆಲಸ ಇಲ್ಲ ಅಂದ್ರೆ ಯಾರ ಮನೇಲಾರುವಂತೂ ತನ್ನ ಇಸ್ಕೊಂಡ್ಬಂದು ಸರ್ಗೊಡ್ಡಿ ಆ ಮಗುಗೆ ಅನ್ನ ತಿನ್ನಿಸಿ ಬೆಳೆಸಿದ್ಲು. ಕೇಳಿಸ್ಕೋಬೇಕು, ಈ ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿ ಬರಲಿ. ಪದೇ ಪದೇ ನಿಮ್ಮ ಮಕ್ಕಳು ಕೇಳಿಸಿ ಈ ಕಥೆಯನ್ನ. ಮಗ ಬೆಳೆದು ದೊಡ್ಡವನಾದ. ಈ ಹುಡುಗರಿಗೆ, ಕೆಲವು ಜನಕ್ಕೆ ಈ ಕಷ್ಟ ಗೊತ್ತಿಲ್ದೇನೆ ಬೆಳೆದು ಬಿಟ್ರೆ ದುರಂಕಾರ ಜಾಸ್ತಿ ಆಗೋಗ್ಬಿಡ್ತದೆ. ಅದಕ್ಕೆ ಆವಾಗ ಮಕ್ಕಳಿಗೆ ಕಷ್ಟದ ಬೆಲೆ ತೋರಿಸ್ಕೊಡ್ಬೇಕು. ಅಪ್ಪ ಏನು ಕಷ್ಟ ಪಡ್ತಾ ಇದ್ದಾನೆ, ಅಪ್ಪ ಎಲ್ಲಿ, ಅವ್ವ ಏನು ಕಷ್ಟ ಪಡ್ತಾ ಇದ್ದಾಳೆ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ಮಗನಿಗೆ ಶೋಕಿ ಜಾಸ್ತಿ ಆಯ್ತು, ಅವ್ವ ಪ್ರೀತಿಯಿಂದ ಒಬ್ಬನೇ ಮಗ ಅಂತ ಬೆಳೆಸಿದ್ಲು. ಬೆಳೆದು ದೊಡ್ಡವನಾದ. ತಾಯಿ ಅನ್ಕೊಂಡ್ಲು, ಒಂದು ಮಗು, ಹೆಣ್ಮಗು, ಒಂದು ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಕಳೆದೋಯ್ತದೆ. ಅಲ್ಲಿ ಇಲ್ಲಿ ಹುಡುಕಿ ಒಂದು ಮದುವೆ ಮಾಡಿದ್ಲು. ಮದುವೆ ಮಾಡಿದ ಕೇವಲ 3 ತಿಂಗಳಿಗೆ ಮಗ ಬದಲಾಗಿ ಹೋದ. ಏನಂದ? ಅವ್ವ, ನನ್ನ ಹೆಂಡತಿಗೆ ಯಾಕೋ ಮೈಗೆ ಅರ್ಸಿಲ್ಲ, ದಿನ ನಿನಗೆ ಅಡುಗೆ ಮಾಡಿ ಇಕ್ಕಾಗೋದಿಲ್ಲ, ಬಿಸಿನೀರು ಕೊಡೋಕ್ಕಾಗೋದಿಲ್ಲ, ನನ್ನ ಹೆಂಡತಿ ಯಾಕೋ ಬೇಜಾರು ಮಾಡ್ಕೊತಾಳ್ಕನವ, ಅವ್ವ ನೀನು ಬೇರೆ ಮಾಡ್ಕೊಂಡು ಊಟ ಮಾಡವ ಅಂತ ಅಂದ. ತಾಯಿ ಎದೆಗೆ ಚೂರಿ ಹಾಕಿ ಚುಚ್ಚಿದಾಗ ಆಗೋಯ್ತಂತೆ. ನೋಡಿ, ಕೂಲಿ ಮಾಡಿ ತಂದು ಬೆಳೆಸಿದ ಮಗ ಅವನ್ನ ಬೇರೆ ಮಾಡ್ಕೊಂಡು ತಿನ್ನು ಅಂದ. ಆ ತಾಯಿ, ಆಗ್ಲಿ ಏನೋ ಸೊಸೈಟಿಲಿ ಅಕ್ಕಿ ಬರುತ್ತೆ, ಒಂಚೂರು ತಿಂತೀನಿ ಬಿಡಪ್ಪ ಅಂತೇಳಿ ಒಂದು ಸೌದೆಗಿವಿದೆ ಒಟ್ಕೊಂಡು ಜೀವನ ಮಾಡ್ತಾ ಇದ್ದ. ನಾಚಿಕೆ ಆಗಲ್ವಾ ಮಗನಿಗೆ? ದೊಡ್ಡ ಮನೆ, ಗಂಡ ಹೆಂಡ್ತಿರು ಒಳ್ಳೆ ಮಾಂಸದ ಊಟ ಮಾಡಿದ್ರೆ ಅವ್ರ ಅವನಿಗೊಂದು ತುತ್ತು ಕೊಡ್ತಿರ್ಲಿಲ್ಲ. ಹೆಂಗೋ ಬೇಯಿಸ್ಕೊ ತಿಂತಾಳೆ ಅಂತ. ಒಂದು ದಿನ ತಾಯಿ ವಯಸ್ಸಾಯ್ತಲ್ವಾ, ಅಡಿಗೆ ಮಾಡ್ಬಿಟ್ಟು ಮೇಕೆದ್ಲು, ತಲೆ ಸುತ್ತ ಬತ್ತೇನೋ ರಪ್ಪನ ಮಕ್ಕಳಾಗಿ ಬಿದ್ಲ ತೆಗಿ ಕೆಳಗಡೆ. ಈ ಮಗ ಊಟ ಮಾಡ್ತಾ ಕೂತಿದ್ದ. ಹೋಗಿ ಆ ತಾಯಿ ಬಳಿಗೆ ಹೋಗಿ, ಏನಾಯ್ತವ ಅಂತ ಕೇಳಲಿಲ್ಲ ಅವನು. ಸದ್ಯ ಹೋದ್ರು ಸಾಕಲ್ಲ ಅನ್ನೋದು ಇವನು ಮನಸ್ಸಿನ ಚಿಂತೆ. ಇಂಥ ಕೆಟ್ಟ ಮಕ್ಕಳು ಈ ಸಮಾಜದಲ್ಲಿ ಇದ್ದಾರೆ. ತಂದೆ ತಾಯಿಗಳು ಸತ್ತೋದ್ರು ಸಾಕು ಅನ್ನೋ ಕಾಯುವಂತ ಮಕ್ಕಳು ಇದ್ದಾರೆ ಇವತ್ತು. ಮಗ ಆ ತಾಯಿಯನ್ನು ಎಳ್ಕೊಂಡು ದರನೆ ಹೊರಗಡೆ ಜಗಲಿ ಮೇಲೆ ಒಂದು ರೂಮ್ ಇತ್ತು. ಆ ರೂಮ್ ಗಲೀಜಾಗಿತ್ತು. ಒಂದು ಹಳೆ ಹಾಸಿಗೆ ಹಾಕ್ಬಿಟ್ಟು ಒಂದು ಚಾಪೆ ಇಟ್ಬಿಟ್ಟು ಮಲಗಿಸ್ಬಿಟ್ಟ. ಅವನ ಹೆಂಡತಿಗೆ ಹೇಳ್ದ, ಇಲ್ಮೇಲೆ ಇವಳಿಗೆ ಇಲ್ಲೇ ಊಟ ಕೊಟ್ಬಿಡು, ಏನೋ ಆಗೋಗದೆ, ಜನಗಳೆಲ್ಲ ಬಂದು ನೋಡ್ತಾರೆ, ಲೆಕ್ಕ ಹೊಡೆದ್ಬಿಟ್ಟದ ಪಾಪ ಎಮ್ಮನಿಗೆ. ಮಗ ಏನು ಮಾಡ್ದ, ಆಸ್ಪತ್ರೆಗೂ ತೋರಿಸ್ಲಿ, ಏನೂ ಇಲ್ಲ, ಊರವ್ರು ಹೆಂಗೋ ಕರ್ಕೊಂಡೋಗಿ ಅಮ್ಮನಿಗೆ ಒಂದಷ್ಟು ಚಿಕಿತ್ಸೆ ಕೊಟ್ಟು ಕರ್ಕೊಬಂದರು. ಈ ಮಗ ಏನು ಮಾಡ್ದ, ರೂಮ್ ಒಳಕ್ಕೆ ಹೋಗೋದನ್ನೇ ಬಿಟ್ಬಿಟ್ಟ, ಅವನು ಮಾತಾಡ್ಸೋದು ಬಿಟ್ಬಿಟ್ಟ.
ಒಂದಿನ ಏನಾಯ್ತು, ತಾಯಿ ಪಕ್ಕದಲ್ಲಿ ಕೂತ್ಕೊಂಡ ಹೋಗಿ, ಏನಕ್ಕೆ ಅಜ್ಪಾಲ್ ಅದಲ್ಲ, 1 ಎಕರೆ ಅಜ್ಪಾಲ್ ಬಿಟ್ಟವ್ರಲ್ಲವ, ಸೈನ್ ಕೊಟ್ಬಿಡು ನನಗೆ ಅಂದ. ನೋಡಿ, ತಾಯಿಯ ಪ್ರೀತಿ ಬೇಕಾಗಿಲ್ಲ, ತಾಯಿಯ ಆರೋಗ್ಯ ಬೇಕಾಗಿಲ್ಲ, ತಾಯಿ ಹತ್ರ ಇರ್ತಕ್ಕಂಥ 1 ಎಕರೆ ಅಜ್ಪಾಲ್ ಅವನಿಗೆ ಬೇಕಾಗಿದೆ. ಅವಳಂದು, ನಾನು ಸತ್ ಮೇಲೆ ಇನ್ಯಾರ್ಗಪ್ಪ ನಿನಗೆ ಕಣ್ ತಕೊಳ್ಳೋ, ಇಲ್ಲ ಈಗಲೇ ಸೈನ್ ಹಾಕು ಅಂದ. ಯಜಮಾನ್ರುಗಳು ಹೇಳ್ಕೊಟ್ಟಿದ್ರು, ನೀ ಬದುಕಿರೋವರೆಗೆ ಸೈನ್ ಹಾಕ್ಬೇಡ, ಆಮೇಲೆ ನೋಡೋಣ ಅಂತ. ಸೈನ್ ಹಾಕುದಿಲ್ಲ ಅಂದಲ್ಲ, ಎತ್ತಿ ಕಪಾಲ್ ಕೊಡದ್ಬಿಟ್ಟ 1 ಏಟ್ಗೆ ಹಂಗೆ. ಅವನು ಏನ್ ರಟ್ಟೆಗಾತ್ರ ಬಾಸುಂಡೆ, ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ. ಅಷ್ಟಕ್ಕೆ ಇವನು ಸುಮ್ಮನಾಗ್ಲಿಲ್ಲ. ಅಯ್ಯೋ ನಿನ್ ಮನಳಾಗ, ವಯಸ್ಸಾದ್ಮೇಲೆ ಸತ್ತೋಗಕ್ಕಾಗುದಿಲ್ವಾ, ನನಗೆ ಯಾಕೋ ಹಿಂಗ್ ಜೀವ ತಿಂತಾ ಇದೆಯೇ. ಮಗನ ಮಾತು ಕೇಳಿ ತಾಯಿಗೆ ದುಃಖ ಕಿತ್ತುಕೊಂಡು ಬರ್ತಾ ಇದೆ. ಕಂದ, ನಿನ್ನ ಕೈಗೆ ನೋವಾಯ್ತೇನೋ ಮಗನೇ. ನೋಡಿ, ಅವಳಿಗೆ ನೋವಾದದ್ದು ಹೇಳ್ಕೊಳ್ತಾ ಇಲ್ಲ. ನೀನು ಒಡೆದಂತ ಏಟು ನನಗೆ ಯಾವ ಲೆಕ್ಕಕ್ಕೂ ಇಲ್ಲ ಕಣೋ ಮಗನೇ. ಯಾಕೆ ಅಂದ್ರೆ, ನಿನಗೆ ಜನ್ಮ ಕೊಡುವಾಗ ಆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಸಾವು ಬದುಕಿನ ನಡುವೆ ನಾನು ಆ ಹೊಟ್ಟೆ ನೋವು ತಾಳಲಾರ್ದೇನೆ ಅಯ್ಯೋ ಅಮ್ಮ ಅಂತಿದ್ನಲ್ಲ, ಆ ನೋವಿಗಿಂತ ನೀನು ಒಡೆದಂತ ಏಟು ನನಗೆ ಯಾವ ಲೆಕ್ಕಕ್ಕೂ ಇಲ್ಲ ಕಣಪ್ಪ. ಸತ್ತೋಗು ಅಂದ್ಬಿಟ್ಟಲ್ಲ ನನ್ ಕಂದ, ನನ್ನ ಸಾವನಿಂದ ನೀ ಸುಖವಾಗಿರ್ತೀನಿ ಅಂದ್ರೆ ಸತ್ತೋಯ್ತೀನಿ ಕಣೋ. ಮಗ ಹೊರಟೋದ. ಸಂಜೆ ಆಯ್ತು, ಅವನ ಹೆಂಡತಿ ಮನೆಗೆ ಬಂದ. ಅವನ ಹೆಂಡತಿ ಹೇಳಿದ್ಲು, ನಿಮ್ಮವ್ವ ಬೆಳಿಗ್ಗೆಯಿಂದ ಅಳ್ತಾನೆ ಅವಳೆ ಕಣ್ರಿ, ಅನ್ನ ಕೊಟ್ಟಿದ್ದೀನಿ ತಿಂತಾ ಇಲ್ಲ. ಆಗ ಮಗ ಅಂದ, ದುರಂಕಾರದ ಮಾತು ಹೇಳ್ದ ಮಗ, ತಿಂದರವಳೆ ಸತ್ರ ಸಾಯ್ತಾಳ, ಸುಮ್ಮನಿರಮಿ ನೀನು ಅಂದ. ಆಗ ಸೊಸೆ ಬಂದು, ಏನಾರಾಗ್ಲಿ ಇನ್ನೊಂದ್ಸರಿ ಕೇಳ್ಬಿಡೋಣ, ತಾಯಿ ತಿನ್ಲಿ ಅಂತ ಬಂದು ನೋಡ್ತಾಳೆ. ಆ ತಾಯಿ ಮಗ ಕೈ ಮಾಡಿದ್ನಲ್ಲ ಅಂತೇಳಿ ಆ ಸೂರ್ಗೆ ಒಂದು ಹಗ್ಗ ಹಾಕಿ ನೇಣ ಹಾಕೊಂಡು ಅನಾಥವಾಗಿ ಸತ್ತೋಗಿದ್ದಾಳೆ. ನೆನ್ಪು ಮಾಡ್ಕೊಳ್ಳಿ, ಈ ಕತೆ ನಿಮ್ಮ ಕಣ್ಮುಂದೆ ಚಿತ್ರವಾಗಿ ಬರ್ಲಿತ್ತ ಬಂಧುಗಳೇ. ಒಬ್ಬ ತಾಯಿಯನ್ನ ಈ ರೀತಿಯಾಗಿ ಅನಾಥವಾಗಿ ನೋವು ಕೊಟ್ಟು ಸಾಯಿಸುವುದು ಎಷ್ಟು ಸರಿಯಪ್ಪ. ತಾಯಿಯನ್ನ ಏನು ಶವದ ಇದ್ರ ಮೇಲೆ ಮಲಗಿಸಿದ್ದಾರೆ, ಜನಗಳೆಲ್ಲ ಬಂದು ಹೂನಾರ ಹಾಕಿದ್ರೆ ಮಗ ಗುಳೋ ಅಂತ ಅಳ್ತಾವನೆ, ಸೊಸೆ ಗುಳೋ ಅಂತ ಅಳ್ತಾವ. ಯಾರೋ ಒಬ್ಬ ನಮ್ಮ ಅಪ್ಪಾಜಿ ಅಂತವರು ಅವನಿಗೆ ಬೈದ್ರಂತೆ, ಅಳ್ಬೇಡಪ್ಪ ನೀನ್ ಹತ್ರ ನಿಮ್ಮವನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಯಾಕೆ ಅಂದ್ರೆ, ಬದುಕಿದ್ದಾಗ ಅವಳಿಗೊಂದು ತನ್ನಾಕು ಯೋಗ್ಯತೆ ಕಳ್ಕೊಂಡ್ಬಿಟ್ಟೆ ನೀನು ಅಳ್ತಾ ಇದ್ದೀಯಾ, ಯಾವ ಸಂತೋಷ ಕಳ್ತಾ ಇದ್ದೀಯಪ್ಪ ನೀನು. ಆಸ್ಪತ್ರೆಗೆ ತೋರಿಸ್ತಾವಳನ್ನ, ಕಷ್ಟ ಸುಖ ಕೇಳ್ದ, ಅವ್ವ ಊಟ ಆಯ್ತಾ ಅಂತ ಕೇಳ್ದ, ಒಂದು ಸ್ನಾನ ಮಡಿ ಏನಾದ್ರೂ ನಿನ್ನ ಹೆಂಡತಿಗೆ ಮಾಡಿಸ್ತಪ್ಪ ನೀನು. ನಿನ್ನ ಮೋಜು ಮಸ್ತಿನಲ್ಲಿ ಕಾಲ ಕಳೆದೆ ಇವತ್ತು ನಿಮ್ಮವ್ವ ನೇಣಾಕಂಡು ಅನಾಥವಾಗಿ ಸತ್ತೋಗಿದ್ದಾಳೆ. ಯಾವ ಮಕ್ಕಳಿಗೂ ಈ ಸ್ಥಿತಿ ಬರಬಾರ್ದು. ಇವತ್ತು ಅವನು ಹುಚ್ಚನಾಗ ಹಲಿತಾ ಇದ್ದಾನೆ. ಹೆಂಡತಿ ಅವನನ್ನು ಬಿಟ್ಟು ಹೊರಟೋಗಿದ್ದಾಳೆ, ಹುಚ್ಚನಾಗೆ ಹಲಿತಾ ಇದ್ದಾನೆ. ತಾಯಿ ಇದ್ದಿದ್ರೆ ಅವನು ಬಿಡ್ತಿದ್ಲಪ್ಪ. ಮನೆ ಕರ್ಕೊಂಡ್ಬಂದು ಮಗನೇ ಒಂದು ತಿನ್ನೋ, ನಾನೇ ಬೇಸಾಗ್ತೀನಿ ತಿನ್ನೋ ಅಂತಿದ್ಲು. ಅದಕ್ಕೆ ಹೇಳ್ತಾರೆ, ಈ ಜಗತ್ತಿನಲ್ಲಿ ಹಣಕ್ಕೋಸ್ಕರ ಅಹಂಕಾರ ಪಡಬೇಡಿ. ಹಣ ಇದ್ರೆ ಅದು ತೃಣಕ್ಕೆ ಸಮಾನ. ತಂದೆ ತಾಯಿಗಳಿಗೋಸ್ಕರ ಒಡೆದಾಡಿ. ಯಾರಾದ್ರೂ ಅಪ್ಪ ಸತ್ತಾಗ ಆಸ್ಕೆ ನಾನು ಮಡಿಕತ್ತೀನಿ, ನಮ್ಮ ಅಪ್ಪನಂಗಿ ನಾನು ಮಡಿಕತ್ತೀನಿ, ನಮ್ಮ ಅಪ್ಪ ಮಿಟ್ಕತಾಯಿ ಚಪ್ಪಲಿ ನಾನು ಇಟ್ಕತ್ತೀನಿ, ಜೋಪಾನ ಮಾಡ್ತೀನಿ ಅಂತ ಕೇಳೋ ಮಕ್ಕಳೆಲ್ಲಾರು ನೋಡಿದ್ದೀರಪ್ಪ? ಇಲ್ಲ. 3 ದಿನಕ್ಕೆ ಯಜಮಾನ್ರು ಕರೆಸ್ತಾರೆ, 16 ಎಕರೆ ಜಮೀನದೇ ಭಾಗ ಮಾಡಿಸ್ಬಿಡಿ ಸ್ವಾಮಿ ಅಂತಾರೆ. ಜಮೀನಿಗಾಗಿ ಕಿತ್ತಾಡ್ತಾರೆ, ಕೊಡೋಕ್ಕಾಗೋದಿಲ್ಲ ಅಂದ್ರೆ ಕೋರ್ಟ್ಗೆ ಹೋಯ್ತಾರೆ. ಅಪ್ಪ ಅಮ್ಮನ ಆಸ್ಕೆಯನ್ನು ಮುಟ್ಟೋದಿಲ್ಲ. ಏನವ
ಸುಟ್ಟಾಕ್ತಾರೆ ಅವನ್ನ. ನಮ್ಮ ಅಪ್ಪ ರಗ್ಗೋದು ಕಟ್ಟಿದ್ದ, ನಾನು ನೆನಪಾಗಿ ಇಟ್ಕೊಳ್ಳೋಣ ಅಂತ ಒಬ್ಬರು ಇಟ್ಕೊಳ್ಳೋದಿಲ್ಲ. ತಗೊಂಡೋಗಿ ತಿಪ್ಪೆಗೋ ನೀರಿಗೋ ಬಿಟ್ಬಿಟ್ಟು ಬರ್ತಾರೆ. ಹಾಗಾಗಿ ಅವ್ವ ತಾಯಿ ತಂದೆ ಇರುವವರೆಗೂ ಅವ್ರ ಬೆಲೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಹೋದ ಮೇಲೆ ಅವರ ಶಕ್ತಿ ಎಷ್ಟಿದೆ ಎಂದು ಗೊತ್ತಾಗುತ್ತೆ. ಅದಕ್ಕಾಗಿ ಹೆತ್ತವರನ್ನ ನಿರಂತರವಾಗಿ ಪೂಜಿಸಿ ಪ್ರೀತಿಸಿ ಅವ್ರಿಗೊಂದು ತುತ್ತು ಅನ್ನ ಹಾಕಿ ಅವ್ರ ಕಷ್ಟ ಸುಖ ಕೇಳಿ ಇನ್ನೇನು ಬೇಕಾಗಿಲ್ಲ, ನೀವೇ ದೊಡ್ಡ ಶ್ರೀಮಂತರು.